ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿ ನಾನಿವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀರಲ್ವ. ನಾನಿದರಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕಿ ಮತ್ತು ಒಂದೆರಡು ಮೆಣಸಿನ್ಕಾಯಿನೂ ಕೂಡ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನೋಡಿ ತರಕಾರಿ ಎಲ್ಲ ಈ ಥರ ಸಣ್ಣ ಸಣ್ಣ ಸ್ಲೈಸಾಗಿ ನನಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇರೆ ಇನ್ನೂ ತರಕಾರಿಗಳಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಕ್ಯಾಪ್ಸಿಕಮ್ನ ರೋಸ್ಟ್ ಆಗಿದ್ದೆ ಸ್ವಲ್ಪ ಈರುಳ್ಳಿ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೆರಡು ಸೆಕೆಂಡ್ ಬಾಡಿಸ್ಕೊಳ್ಳಿ, ಜಾಸ್ತಿ ಏನು ಬೇಯಬೇಕು ಅಂತೇನಿಲ್ಲ. ಎಣ್ಣೆಲೇ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮ್ ನೋಡಿ ಈಗ ಬಾಡಾದ ನಂತರ ನಾನಿಲ್ಲಿ ನೆಕ್ಸ್ಟು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಬೀನ್ಸ್ನ ಕೂಡ ಹಾಕ್ಕೋತೀನಿ. ಇವಾಗ ನೋಡಿ ಬೀನ್ಸ್ ತೊಳೆದು ಇಟ್ಕೊಂಡಿದ್ದೆ ಎಲ್ಲನೂ ಕೂಡ ತೊಳೆದು ಹಾಕೋತಾ ಇದ್ದೀನಿ. ಈಗ ಹಸಿ ತರಕಾರಿ ಎಲ್ಲ ಈ ಥರ ಹಾಕೋದ್ರಿಂದ ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ. ಮತ್ತು ತರಕಾರಿ ತಿಂದೇ ಇದ್ದರೂ ಇಷ್ಟಪಟ್ಟು ಅನ್ನೋದ್ರ ಜೊತೆಲೆಲ್ಲ ಕಲಸಿರುತ್ತಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ನೋಡಿ ಬೀನ್ಸು ಕೂಡ ಬಾಡಾದ ನಂತರ ನೋಡಿ ಕ್ಯಾರೆಟು ಕೂಡ ಹಾಕ್ತಾಯಿದ್ದೀನಿ. ಕ್ಯಾರೆಟ್ನ ನಾನು ತುರಿದಿಲ್ಲ, ಚಿಕ್ಕದಾಗೆ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಕ್ಯಾರೆಟ್ನೂ ಅಷ್ಟೇ ಸ್ವಲ್ಪ ಬಾಡಾದ ನಂತರ ನಾನಿಲ್ಲಿ ಎಲೆಕೋಸನ್ನು ಕೂಡ ಹಾಕ್ಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ. ನೀರೇನು ಹಾಕಕ್ಕೆ ಹೋಗಬೇಡಿ, ಹಾಗೆ ಎಣ್ಣೆ ಎಷ್ಟು ಹಾಕಿದ್ದೀವೋ ಅಷ್ಟರಲ್ಲೇ ಹಾಗೆ ಬಾಡಿಸ್ಕೊಳ್ಳಿ. ನಾನು ಎಲೆಕೋಸು ಅಷ್ಟೇ ನಾನೇನು ತುರಿಯೋಕ್ಕೆ ಹೋಗಲಿಲ್ಲ, ಅದನ್ನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಲ್ಲ ರೋಸ್ಟ್ ಆದರೆ ಅದು ಸಣ್ಣ ಸಣ್ಣದಾಗಿ ಆಗಿಬಿಡುತ್ತೆ ಅಂತೇಳಿ ನಾನು ತುರಿಯೋಕ್ಕೇನು ಹೋಗಿಲ್ಲ. ನೋಡಿ ಎಲ್ಲ ನೀಟಾಗಿ ಇವಾಗ ತರಕಾರಿ ಎಲ್ಲ ಬಾಡಿದೆ. ನಾನು ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ, ಅದರಲ್ಲೇ ಎಲ್ಲ ಕೋಸಲೆಲ್ಲ ನೀರಿರುತ್ತಲ್ಲ, ಆ ನೀರೇ ಬಿಟ್ಕೊಂಡು ನೋಡಿ ಈ ರೀತಿ ಆಗಿದೆ. ಕೋಸು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಇದರಲ್ಲಿ. ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬಾಡಿದೆ. ಇವಾಗ ನೆಕ್ಸ್ಟು ನಾನು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಕೆಚಪ್ 1 ಸ್ಪೂನಷ್ಟು ಹಾಕಿ ನೆಕ್ಸ್ಟು ಚಿಲ್ಲಿ ಸಾಸ್ನ ಕೂಡ ಸ್ವಲ್ಪ ಹಾಕ್ಕೊಂಡೆ. ಇವಾಗ ಸ್ವಲ್ಪ ವೆನಿಗರು ಕೂಡ ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ಸ್ಪೂನಲ್ಲೇ ವೆನಿಗರು ಸ್ವಲ್ಪ ಹಾಕ್ಕೊಂಡೆ ಮತ್ತು ಪೆಪ್ಪರ್ ಪೌಡ್ರು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನಾನು ಖಾರ ಏನು ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲಲ್ವ. ನಾನೊಂದು ಮೆಣಸಿನ್ಕಾಯಿನೂ ಅಷ್ಟೇ, ಹಸಿ ಮೆಣಸಿನ್ಕಾಯಿನ ಒಂದು 2 ಹಾಕಿದ್ದೆ ಅಷ್ಟೇ. ಮತ್ತೇನು ಕ್ಯಾಪ್ಸಿಕಮಲ್ಲಿ ಸ್ವಲ್ಪ ಖಾರದ ಸ್ವಲ್ಪ ಇರುತ್ತೆ, ಮತ್ತು ಏನು ಪೆಪ್ಪರ್ ಪೌಡ್ರು. ಈಗ ನೋಡಿ ಸ್ವಲ್ಪ ನಾನು ಸೋಯಾ ಸಾಸು ಕೂಡ ಹಾಕ್ಕೊಂಡು ಎಲ್ಲನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ. ಸಾಲ್ಟ್ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ, ಸಾಲ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಟಾಣಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ದಿಢಿದಂತ ಮಾಡಿರೋದ್ರಿಂದ ಬಟಾಣಿ ಹಾಕೋಕ್ಕಾಗಲಿಲ್ಲ. ಅದಾದ ನಂತರ ನೋಡಿ ಅನ್ನ ನಾನು ಮಾಡಿಟ್ಟಿದ್ದೆ, ಅದಕ್ಕೆ ಇವಾಗ ರೆಡಿಯಾಗಿರುವಂತಹ ಫ್ರೈಡ್ ರೈಸ್ ಮಸಾಲಾನ ನಾನೀಗ ಸ್ವಲ್ಪ ಅನ್ನಕ್ಕೆ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ತರಕಾರಿ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ನಾನು ಫ್ರೈಡ್ ರೈಸ್ ಮಾಡಿದೆ. ಆ್ಯಕ್ಚುಲಾಗಿ ಫ್ರೈಡ್ ರೈಸ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ನನ್ನ ಮಕ್ಳುಗಳಿಗೆ ಹಾಸ್ಟೆಲಲ್ಲಿದ್ದಾರೆ ಮಕ್ಕಳಿಬ್ಬರು, ಅವ್ರಿಗೆ ಕೊಡೋಕ್ಕೋಸ್ಕರ ನಾನು ಮಾಡಿದ್ದೆ. ಈಗ ಫ್ರೈಡ್ ರೈಸ್ ಮಾಡಿ ಮುಗಿಸಿದ್ದಾಯಿತು. ನೆಕ್ಸ್ಟ್ ನಾನು ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ ಅನಿಸುತ್ತೆ, ಕುಂಬಳಕಾಯಿ ಬೆಳೆದಿದ್ದು ನಾನು ಅಂತ ಖುಷಿಯಾಗಿ ಹೇಳ್ಕೊಂಡಿದ್ದೆ ನಾನು. ಅದರಲ್ಲಿ ಪಲ್ಯ ಮಾಡಿಲ್ಲ ಅಂತ ಹೇಳಿದ್ದೆ. ನೋಡಿ ಇವಾಗ ಕಟ್ ಮಾಡಿಕೊಂಡು ಕುಂಬಳಕಾಯಲ್ಲಿ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದೀನಿ. ಸಿಂಪಲ್ಲಾಗಿ ಏನಿಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಅಷ್ಟೇ. ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ. ನೀರಂತೂ ಹಾಕಕ್ಕೆ ಹೋಗಿಲ್ಲ, ನೀರು ಸ್ವಲ್ಪ ಕುಂಬಳಕಾಯಲ್ಲಿ ಬಿಟ್ಕೊಂಡ್ಬಿಡುತ್ತೆ, ಹಾಗಾಗಿ ನೀರು ಹಾಕೇ ಇಲ್ಲ ನಾನು ಸ್ವಲ್ಪನೂ ಕೂಡ. ಒಂದೊಂದು ಡ್ರೈ ಆದಾಗ ಸ್ವಲ್ಪ ಹಾಕಬೇಕಾಗುತ್ತೆ ನೀರನ್ನ. ಇದು ಮೆತ್ತಗಾಗೋ ಥರ ಅನ್ನಿಸ್ತಾಯಿತ್ತು ಬೇಯುತ್ತೆ ಅಂತ, ಹಾಗಾಗಿ ನಾನು ಹಾಕಿಲ್ಲ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಇದನ್ನ ಹಾಗೆ ಒಂದು 10-15 ನಿಮಿಷ ಓಪನಲ್ಲೇ ಬೇಯಿಸ್ಬಿಟ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ನಾನು ಇದನ್ನು ರೊಟ್ಟಿಗೆ ಮಾಡಿದ್ದೆ. ನನ್ನ ಮಕ್ಕಳು ಕೂಡ ಇಬ್ಬರು ಕೂಡ ಬಂದಿದ್ದರು. ಇಬ್ರಿಗೂ ಕೂಡ ಕುಂಬಳಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ನಾನು ಪಲ್ಯ ಎಲ್ಲ ಫಿನಿಶ್ ಆದಮೇಲೆ ಪ್ಲೇಟ್ಗೆ ರೊಟ್ಟಿ ಪಲ್ಯ ಎಲ್ಲ ಹಾಕಿದ್ದಿದ್ದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನಾನು ನೋಡಿಕೊಂಡೇ ಇಲ್ಲ, ಅದು ವಿಡಿಯೋ ಸರಿಯಾಗಿ ಆಗಿಲ್ಲ, ಹಾಗಾಗಿ ನಂಗೆ ತೋರ್ಸೋಕ್ಕಾಗಿಲ್ಲ. ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಾಗಿತ್ತು. ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಇಷ್ಟ ಇರುತ್ತೆ ಕುಂಬಳಕಾಯಿ ಪಲ್ಯ. ಹೀಗೆ ರೊಟ್ಟಿ ಕುಂಬಳಕಾಯಿ ಪಲ್ಯ ತಿಂಡಿ ಮುಗಿಸಿದ್ವಿ. ಅದಾದ ನಂತರ ಸ್ವಲ್ಪ ಚಟ್ನಿ ಪುಡಿ ಮಾಡಿಕೊಡಮ್ಮ ಅಂತ ಹೇಳಿದ್ಲು, ಹಾಗಾಗಿ ನಾನು ಕೊಬ್ಬರಿ ಸ್ವಲ್ಪ ಹಸಿ ಇತ್ತು, ಅದನ್ನು ಸ್ವಲ್ಪ ತುರ್ಕೊಂಡು ಆಮೇಲೆ ನಾನು ಹಾಳಾಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಬಿಸಿನೂ ಕೂಡ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಫಸ್ಟ್ ನಾನು
ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟೆ. ಅದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಬಿಟ್ಟು ಸೈಡ್ಗಿಟ್ಟು ನಾನಿಲ್ಲಿ ಈ ಕಡೆ ಇಲ್ಲಿ ತೋರಿಸಿರುವಂಥ ಸಾಮಗ್ರಿಗಳನ್ನೆಲ್ಲ ಅಂದರೆ ಮೆಣಸಿನ್ಕಾಯಿ, ಕಡಲೆಬೀಜ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಕೂಡ ನಾನು ಒಣಮೆಣ್ಸಿನ್ಕಾಯಿ ಎಲ್ಲ ಕೂಡ ಹುರಿದಿಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ವ. ನೆಕ್ಸ್ಟ್ ಇದೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಮತ್ತು ಕೊಬ್ಬರಿ ಪೌಡ್ರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೂಡ ನಾನು ಇವಾಗ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕೊಬ್ಬರಿ ಪೌಡ್ರಾಗಿತ್ತು ಸ್ವಲ್ಪ, ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ನಾನಿಲ್ಲಿ ನೋಡಿ ಇವಾಗ ನಾನಿಲ್ಲಿ ಚಟ್ನಿ ಪುಡಿ ಮಿಕ್ಸಿ ಮಾಡಿದ್ದಾಯಿತು. ಈ ರೀತಿಯಾಗಿ ಬಂದಿದೆ, ಚೆನ್ನಾಗಾಗಿತ್ತು ಚಟ್ನಿ ಪೌಡ್ರು. ಇದನ್ನು ಕಡಲೆಬೀಜ ಹಾಕಿ ಸಪ್ರೇಟೇ ಮಾಡ್ತಾರೆ. ನಾನಿಲ್ಲಿ ಕಡಲೆಬೀಜದೇನು ಸಪ್ರೇಟ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಜೊತೆನೇ ಹಾಕಿ ಪೌಡ್ರ್ ಮಾಡಿದೆ. ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟು ನಾನಿಲ್ಲಿ ಹುಚ್ಚೆಳ್ಳು ಪುಡಿನೂ ಮಾಡ್ಕೊಳಮ್ಮ ಅಂತ ಕೇಳಿದ್ರು ಅಂತೇಳಿ ಹುಚ್ಚೆಳ್ಳು ಪೌಡ್ರನ್ನು ಕೂಡ ಮಾಡ್ತಾಯಿದ್ದೀನಿ. ಇದು ಅಂಗಡಿಯಲ್ಲೇ ತಂದಿದ್ದಲ್ವ, ಚೆನ್ನಾಗೇ ಕ್ಲೀನಾಗಿತ್ತು. ಸ್ವಲ್ಪ ಹಾಗೆ ಪ್ಲೇಟ್ಗೆ ಹಾಕ್ಕೊಂಡು ನೋಡಿಕೊಂಡೆ, ಚೆನ್ನಾಗೇ ಕ್ಲೀನಾಗಿತ್ತು. ಅದಾದ ನಂತರ ನಾನು ಇದನ್ನು ಹುರ್ಕೋತಾ ಇದ್ದೀನಿ. ಹೈ ಫ್ಲೇಮ್ ತುಂಬ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗ್ಬಿಡಿ, ಬೇಗ ಸೀದೋಗ್ಬಿಡುತ್ತೆ. ಎಳ್ಳು ಉರಿಬೇಕಾದ್ರೆ ಹೆಂಗೆ ಚಟಪಟ ಅನ್ನುತ್ತೆ ಆ ರೀತಿಯೇ ಸೌಂಡೆಲ್ಲ ಗೊತ್ತಾಗುತ್ತೆ ಉರಿಬೇಕಾದ್ರೇ ನಿಮಗೆ. ಅಲ್ಲಿವರೆಗೂ ಹುರ್ಕೊಳ್ಳಿ ನೀಟಾಗಿ. ಅದು ಕಪ್ಪಿರೋದ್ರಿಂದ ಗೊತ್ತಾಗಲ್ಲ ಸೀದೋಗ್ಬಿಡುತ್ತಾ ಏನು ಅಂತ. ಹಾಗೆ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗೆಲ್ಲ ಹುರ್ಕೊಳ್ಳಿ. ಹುರಿದ್ಕೊಂಡಿದ್ದಾಯ್ತು. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿ ಆರಕ್ಕಿಡ್ತಾ ಇದ್ದೀನಿ. ಇವಾಗ ನೋಡಿ ಈಗ ಆರಕ್ಕಿಟ್ಟಿದ್ದೆ, ತಣ್ಣಗಾಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ. ಇದಕ್ಕೂ ಕೂಡ ಸೇಮ್ ಕಡಲೆ ಬೀಜ ಒಂದು ಹಾಕಿಲ್ಲ ಅಷ್ಟೇ, ಹುರ್ಕೊಂಡಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಹಾಕಿದ್ದೀನಿ. ಜೀರಿಗೆ, ಉಪ್ಪು, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಕೂಡ ಹಾಕಿದ್ದೀನಿ. ಇದನ್ನು ಅಷ್ಟೇ ಸೇಮ್ ಹುರ್ಕೊಂಡೆ ನಾನು. ಹುರ್ಕೊಂಡು ಆಮೇಲೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಈಗ ಆಲ್ರೆಡಿ ಹುರಿದಿಟ್ಕೊಂಡು ಇವಾಗ ನೋಡಿ ನಾನು ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ಹುಚ್ಚೆಳ್ಳನ್ನ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿದ್ರೆ ಇಲ್ಲಿ ಪೌಡ್ರ್ ಮಾಡಿಟ್ಟಿದ್ದೀನಿ ನೋಡಿ, ಈ ರೀತಿಯಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರೂ ಆಗ್ತಿತ್ತು. ನಾನು ಕೊಬ್ಬರಿ ಹಾಕ್ಕೊಂಡ್ರೆ ಮೊಸರಲ್ಲಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ಕೊಬ್ಬರಿ ಹಾಕಲಿಲ್ಲ. ಈ ರೀತಿಯಾಗಿ ಹುಚ್ಚೆಳ್ಳು ಪೌಡ್ರನ್ನು ಕೂಡ ಮಾಡಿದೆ. ನೀವು ಒಂದು ಸಲ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. 2 ಚಟ್ನಿ ಪುಡಿನೂ ಕೂಡ ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಕಡಲೆಪುರಿನೂ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂಥೇಳಿ, ಇವಾಗ ಸ್ವಲ್ಪ ಚಳಿ ಥರನೂ ಇತ್ತಲ್ಲ ಅಂಥೇಳಿ ಕಡಲೆಪುರಿನೂ ಕೂಡ ಮನೆಗೂ ಸ್ವಲ್ಪ ಆಗುತ್ತೆ, ಅವ್ರಿಗೂ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಕಡಲೆಪುರಿನೂ ಕೂಡ ತರಿಸ್ಕೊಂಡು ಒಗ್ಗರಣೆ ಹಾಕಿದ್ವಿ. ಇಲ್ಲಿ ನಾನು ಕಡಲೆಪುರಿಗೂ ಅಷ್ಟೇ ಎಲ್ಲ ಕಡಲೆ ಬೀಜ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಈರುಳ್ಳಿ ಹಾಕಿಲ್ಲ, ಅದು ಸ್ವಲ್ಪ ಫ್ರೈ ಮಾಡೋದು ಲೇಟಾಗುತ್ತೆ ಅಂತೇಳಿ ಈರುಳ್ಳಿ ಹಾಕೋಕ್ಕೆ ಹೋಗಲಿಲ್ಲ. ಮತ್ತು ಇವಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್ ಹಾಕಿ ಹುರ್ಕೋತಾ ಇದ್ದೀನಿ. ನಾನು ಡೀಪಾಗಿ ಒಂದೊಂದನ್ನು ತೋರಿಸ್ಲಿಲ್ಲ, ಒಗ್ಗರಣೆ ಕೊಟ್ಟಿದ್ದು ಮಾತ್ರ ತೋರಿಸಿದ್ದೀನಿ ಅಷ್ಟೇ. ಇದಕ್ಕೆ ಕೊಬ್ಬರಿ ಚೂರು ಮಾಡಿ ಹಾಕಿದ್ರೂ ಪೀಸಾಗಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದೆಲ್ಲ ಕಡಲೆ ಬೀಜದೆಲ್ಲ ಹುರಿದೆಲ್ಲ ಆಯಿತು. ಹುರಿದೆಲ್ಲ ಆದಮೇಲೆ ನಾನು ಇಲ್ಲಿ ಪೂರಿನೂ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನೋಡಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂರಿನೂ ಕೂಡ ಹಾಕ್ಕೊಂಡು ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಪೂರಿನೂ ಸ್ವಲ್ಪ ಗರಿಯಾಗಿ ಬರುತ್ತೆ. ಒಂದು 5 ನಿಮಿಷ ಹಾಗೆ ಹುರ್ಕೊಂಡ್ರೆ ಕೈ ಆಡಿಸ್ತಾ ಇರಬೇಕಿಲ್ಲ, ತಲೆ ಹಿಡಿದ್ಬಿಡುತ್ತೆ. ಸ್ವಲ್ಪ ಹಾಗೆ ಬಿಸಿ ಮಾಡಿದ್ರೆ ತುಂಬ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೀಗೆ ನೋಡಿ ನಾನು ಒಗ್ಗರಣೆ ಎಲ್ಲ ಮುಗೀತು. ಇವಾಗ ನಾನು ಸ್ವಲ್ಪ ಇದನ್ನು ಹಾರಕ್ಕಿಡ್ತಾ ಇದ್ದೀನಿ. ಹಾರಕ್ಕಿಟ್ಟ ನಂತರ ನೋಡಿ ಇವಾಗ ಇದನ್ನೆಲ್ಲ ನಾನು ಕವರ್ಗೆಲ್ಲ ಹಾಕಿಬಿಟ್ಟೆ. ತಣ್ಣಗಾದ ತಕ್ಷಣ ಸ್ವಲ್ಪ ಬಿಸಿ ಎಲ್ಲ ಹೋದ್ಮೇಲೆ ಕವರ್ಗೆಲ್ಲ ಹಾಕಿಟ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬೂಸ್ಟು ಬೇಕು ಅಂದು ಬೂಸ್ಟು ಸ್ವಲ್ಪ ಹಾಕಿಟ್ಟಿದ್ದೀನಿ. ಮತ್ತು ಚಟ್ನಿ ಪೌಡ್ರು ಎರಡನ್ನೂ ಕೂಡ ನೋಡಿ ಈ ರೀತಿ ಕವರ್ಗೆಲ್ಲ ಹಾಕಿಟ್ಟಿದ್ದೀನಿ. ಫ್ರೈಡ್ ರೈಸ್ ಅದು ಮಾತ್ರ ವೀಡಿಯೋದಲ್ಲಿ ಮಿಸ್ ಆಗಿದ್ದೆ, ಬಾಕ್ಸ್ಗೆ ಹಾಕಿದ್ದೆ. ನೆಕ್ಸ್ಟ್ ತುಪ್ಪನೂ ಕೂಡ ಬೇಕು ಅಂತ ಅಂದರು. ಅದನ್ನು ಅಷ್ಟೇ ಇಬ್ಬರಿಗೂ ತಂದು ಅದನ್ನು ಬಿಸಿ ಮಾಡಿ ಸ್ವಲ್ಪ ಮನೆ ತುಪ್ಪದ್ದೇನಲ್ಲ, ಇದು ಅಂಗಡಿಯಲ್ಲಿ ತೊಗೊಂಡು ಬಂದಿರೋ ತುಪ್ಪ, ನಂದಿನಿ ತುಪ್ಪನೇ. ಅದನ್ನು ಹಾಗೆ ಬಿಸಿ ಮಾಡಿ ಕಾಯಕ್ಕಿಟ್ಟು ಇಬ್ರಿಗೂ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಸ್ವಲ್ಪ ಸೀಮೆ ಕೀರು ಚಿಕ್ಕ ಮಗಳಿಗೆ ಸ್ವಲ್ಪ ಇಷ್ಟ, ಅದನ್ನು ಮತ್ತು ಶಾವಿಗೆ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಕೀರು ಮಾಡಿದ್ದೆ. ಇಬ್ಬರು ಕೂಡ ಇಷ್ಟಪಟ್ಟು ತಿಂದರು.
ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.